ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 9ನೇ ತಾರೀಕು ಜೂನ್ 2025ರಿಂದ 15 ಜೂನ್ 2025 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ನೀವು ಒತ್ತಿದಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು ಬೆಳಕು, ಕತ್ಲೆಯವರಿಗೆ ಬೆಳಕನ್ನು ತೋರಿಸುತ್ತದೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲೆಯವರಿಗೆ ಬೆಳಕನ್ನು ತೋರಿಸುವಂಥದ್ದೇ ಶಾಸ್ತ್ರ. ಕೆಲವು ಹೇಳ್ತೀರಾ ಗುರುಜಿ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಅಂಥವರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಅದರಿಂದ ನೀವು ಭವಿಷ್ಯ ತಿಳ್ಕೋಬಹುದು. ಫೇಸ್ ರೀಡಿಂಗ್, ಮುಖ ಸಾಮುದ್ರಿಕಾ ಶಾಸ್ತ್ರ, ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಪ್ರಿಯ ವೀಕ್ಷಕರೇ, RCB ಮ್ಯಾಚ್ ಗೆದ್ದಿದ್ದು ಕನ್ನಡಿಗರಾಗಿ ನಮಗೆಲ್ಲ ಬಹಳ ಸಂತುಷ್ಟತೆಯನ್ನು ತರುವಂತಹ ಕ್ರಿಕೆಟ್ ಗೇಮ್. ನಾವೆಲ್ಲ ಇಷ್ಟಪಡ್ತೀವಿ, ಕ್ರಿಕೆಟ್ ಇಷ್ಟಪಡ್ತೀವಿ, ಕಬಡ್ಡಿ ಇಷ್ಟಪಡ್ತೀವಿ, ಕೆಲವರು ಹಾಕಿ ಇಷ್ಟಪಡ್ತೀವಿ. ಕ್ರಿಕೆಟ್ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ. ಇಡೀ ದೇಶದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಆಚರಣೆ ಮಾಡಿದ್ದೀರಾ. ನಾವು ಗೆದ್ದಿದ್ದೀವಲ್ಲ ಅಂತ ಸಂತೋಷ ಪಟ್ಟಿದ್ದೀರಾ. ಆದರೆ ಕಾಲ್ ತುಳಿತಕ್ಕೆ ಮರಣ ಹೊಂದಿದವ್ರ ಬಗ್ಗೆ ನನಗೆ ಕರುಣೆ ಇದೆ. ಅವರೆಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ಮಾಡಿ. ಆದರೆ ನಾವೊಬ್ಬ ಮನುಷ್ಯನಾಗಿ ಜನನ ಪಡೆದ ಮೇಲೆ ದೇವರು ನಮಗೂ ಕಲೆ ಕೊಟ್ಟಿರಲ್ವಾ? ನಾವು ಸೆಲೆಬ್ರಿಟಿ ಆಗುವಂಥ ಯೋಗ ಇರಲ್ವಾ? ಯಾರೋ ಒಬ್ಬ ಸೆಲೆಬ್ರಿಟಿ ಹಿಂದೆ ಒಂದು ಸೆಲ್ಫಿ ತಗೊಳಕ್ಕೋಸ್ಕರ ಪ್ರಯತ್ನ ಪಟ್ಟು ಲಕ್ಷಾಂತರ ಜನ ಒಬ್ಬರ ಮೇಲೆ ಒಬ್ರು ಬಿದ್ದು ಮರಣ ಹೊಂದೋದು ಎಷ್ಟು ಸರಿ? ನೀವೇ ಹೇಳಿ. ವಿಡಿಯೋನ ಶೇರ್ ಮಾಡಿ. ಎಲ್ಲ ಕನ್ನಡಿಗರಿಗೂ ಅರ್ಥ ಆಗ್ಬೇಕು. ಎಲ್ಲರಿಗೂ ಯೋಗ ಕೊಟ್ಟಿರ್ತಾನೆ. ಡೆಸ್ಟಿನಿ ಡಿಸೈಡೆಡ್ ಬೈ ಗಾಡ್ ಅಂತೀವಿ. ಎಲ್ಲರಿಗೂ ಹಣೆ ಬರದಲ್ಲಿ ದೇವ್ರು ಬರ್ದಿರ್ತಾನೆ. ಅದನ್ನ ರೂಪಿಸ್ಕೋಬೇಕಾಗಿರೋದು ಯಾರು? ನಾವು. ನಮ್ಮ ಜಾತಕ ಅನ್ನೋದು ತಿಳಿಸುತ್ತೆ. ನೀವೆಲ್ಲರೂ ಕ್ರಿಕೆಟಿಗರಾಗಕ್ಕಾಗಲ್ಲ. ಕೆಲವರು ಫಿಲಂ ಸೆಲೆಬ್ರಿಟಿಗಳು ನೋಡಿದ್ರೆ ಖುಷಿ ಪಡ್ತೀರಿ. ಆ ಹೀರೋ ಜೊತೆಗೆ ಅಥವಾ ಹೀರೋಯಿನ್ ಜೊತೆಗೆ ನಾನೊಂದು ಸೆಲ್ಫಿ ತೆಗಿಬೇಕು ಅಂತ. ನಿಮ್ಗೆ ಆ ಯೋಗ ಇದೆಯಾ? ನಿಮ್ ಜಾತಕದಲ್ಲಿ ಆ ಯೋಗ ಇದೆಯಾ? ಇದ್ದೇ ಇರುತ್ತೆ ಎಲ್ಲರಲ್ಲೂ. ಒಂದಲ್ಲ ಒಂದಿರುತ್ತೆ. ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ತೀರಿ, ಕೆಲವರು ಫೋಟೋಗ್ರಾಫರ್ ಮುಂದೆ ಬರ್ತೀರಿ, ಕೆಲವರು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಮುಂದೆ ಬರ್ತೀರಿ. ಅದೆಲ್ಲ ತಿಳ್ಕೊಬೇಕಾದ್ರೆ ನಿಮ್ಮ ಹಣೆ ಬರ ತಿಳಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಇಷ್ಟು ಒಳ್ಳೆ ಶಾಸ್ತ್ರ ನಮ್ಮ ಋಷಿ ಮುನಿಗಳಿಂದ ಭಗವಂತ ಋಷಿ ಮುನಿಗಳ ಮುಖಾಂತರ ನಮಗೆ ಕೊಟ್ಟಿರ್ಬೇಕಾದ್ರೆ ಪ್ರತಿಯೊಬ್ಬ ಕನ್ನಡಿಗರು ಈ ತರ, ಅದು ಯಂಗ್ ಜನರೇಷನ್, ತಾಯಿ ತಂದೆಗೆ ನೀವು ಕೊಟ್ಟಂತಹ ಫಲ ಏನು? ಎಲ್ಲ ತಾಯಿ ತಂದೆಗಳು ಯಾರೇ ಆಗಿರ್ಲಿ, ಮಾತೃದೇವೋಭವ ಪಿತೃದೇವೋಭವ. ತಾಯಿ ತಂದೆ ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ಕೊಡಬೇಕು. ಯಾರೋ ಹಿಂದೆ ಹೋಗಿ ಸೆಲ್ಫಿ ತಗೊಳಕ್ ಹೋಗೋದಲ್ಲ. ನೀನೇ ಸೆಲೆಬ್ರಿಟಿ ಆಗುವಂತಹ ಯೋಗಗಳಿದೆ. ಜಾತಕ ಅನ್ನೋದು ತೋರಿಸುತ್ತೆ, ಗ್ರಹಗಳು ತೋರಿಸುತ್ತೆ ಅನ್ನೋದು ನಿಮಗೆ ಅರಿವಿರಬೇಕು. ಇಲ್ಲ ಅಂದ್ರೆ ನಿಮ್ಮಲ್ಲಿರುವಂತಹ ಶಕ್ತಿ, ಸ್ವಾಮಿ ವಿವೇಕಾನಂದ ಜನಿಸಿದಂತಹ ನಾಡು ಭಾರತ ದೇಶ, ಕುವೆಂಪು ಜನಿಸಿದಂತಹ ಊರು ಇವೆಲ್ಲ ಕರ್ನಾಟಕ, ಒನಕೆ ಓಬವ್ವ, ಎಂತೆಂತಹ ಮಹಾನ್ ವ್ಯಕ್ತಿಗಳಿದ್ದಂತಹ ದೇಶ ಮತ್ತು ರಾಜ್ಯ ನಮ್ದು. ಆದರೆ ನಾವು ಬೇರೆ ವಿದೇಶಿಯರಂತೆ ಸನಾತನ ಧರ್ಮವನ್ನು ಬಿಟ್ಟು ವಿದೇಶಿಯರಂತೆ ನಾವು ವರ್ತಿಸ್ತಾ ಇರೋದ್ರಿಂದ ಇವತ್ತು ಮನುಷ್ಯನಲ್ಲಿ ಶಕ್ತಿ ಅನ್ನೋದು ಕುಂದುತ್ತಾ ಇದೆ. ಇದು ತುಂಬಾ ಬೇಜಾರಾಗುವಂಥದ್ದು. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಪ್ರತಿಯೊಬ್ಬರು ಕೂಡ ನೀವು ಸೆಲೆಬ್ರಿಟಿಗಳಾಗಿ
ನಿಮ್ಮದೇ ಯಾವುದು ಯೋಗ ಇದೆಯೋ ಆ ಯೋಗದಲ್ಲಿ ನೀವು ಸೆಲೆಬ್ರಿಟಿಗಳಾಗಬೇಕು. ನಿಮ್ಮ ಜೊತೆಗೆ ಬಂದು ಜನ ಸೆಲ್ಫಿ ತೆಗಬೇಕು. ಆ ತರ ನಾನು ಬೆಳಿಬೇಕು ಅನ್ನುವಂತಹ ಆತ್ಮವಿಶ್ವಾಸ ಪ್ರತಿಯೊಬ್ಬ ಕನ್ನಡಿಗರಾಗಿರ್ಬೋದು, ಭಾರತೀಯರಾಗಿರ್ಬೋದು, ಕನ್ನಡಿಗರು ಯಾವುದೇ ದೇಶದಲ್ಲಿರ್ಬೋದು, ನೀವು ಅಲ್ಲೇ ಬೆಳೆಯುವಂತಹ ಯೋಗ ನಿಮ್ಗುಂಟಾಗತ್ತೆ. ಅದನ್ನ ಏನಿದೆ ಅನ್ನೋದನ್ನ ನೀವು ಬೆಳೆಸ್ಕೋಬೇಕು. ಮಕ್ಕಳ ಜಾತಕವನ್ನ ತೋರಿಸ್ಬೇಕು. ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಳಿಗೆ ಏನು ಯೋಗ ಇದೆ ಅನ್ನೋದು. ಎಲ್ಲಾರ್ಗೂ ಒಂದೇ ಸಮ ಮೆಡಿಕಲ್ ಹೋದ್ರಿ, ಎಲ್ಲರೂ ಇಂಜಿನಿಯರ್ ಆಗಿ ಅವ್ರಿಗೆ ಯೋಗ ಇರೋದೇ ಒಂದ್ ಕಡೆ, ಒಬ್ಬ ರಾಜಕಾರಣಿ ಆಗ್ಬೇಕು ಅಂತ ಯೋಗ ಇರುತ್ತೆ. ನೀವೇನ್ ಮಾಡ್ತೀರಿ? ಇಂಜಿನಿಯರ್ ಮಾಡ್ತೀರಿ. ಅವಾಗೇನ್ ಪ್ರಯೋಜನ ಅಲ್ವಾ? ಆ ತರ ಆಗತ್ತೆ. ಈಗ ನೋಡೋಣ, ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಹಾಗಾದ್ರೆ ಎಕ್ಸಾಂಪಲ್ ಹೇಳಿ ಗುರುಜಿ ಅಂತೀರಾ. ಈ ವಾರದಲ್ಲಿ ಚಂದ್ರ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ನಿಮ್ಮ ಕೈಗಳನ್ನ ನೀವೇ ನೋಡ್ಕೊಳ್ಳಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೈ ಬೆರಳುಗಳು ನೋಡ್ತಾ ಇದ್ವಿ. ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಬ್ರಾಹ್ಮಣ ಕರನ್ಯಾಸವನ್ನ ಮಾಡ್ತಾನೆ. ಓಂ ಅಂಗುಷ್ಟಾಭ್ಯಾಂ ನಮಃ. ಹೌದಾ ಅಲ್ವಾ? ಯಾಕೆಂದ್ರೆ ಬೆರಳುಗಳಲ್ಲಿ ಗ್ರಹಗಳಿದೆ. ರೇಖೆಗಳು ನಿಮಗೆ ಅದೃಷ್ಟವನ್ನ ಸೂಚಿಸುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಿಮ್ಮ ಕೈಗಳನ್ನ ನೀವೇ ನೋಡ್ಕೊಳ್ಳಿ. ವಾಸ್ತು ಶಾಸ್ತ್ರದ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರದ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲ್ ಅಲ್ಲಿ, ನೀವು ನೋಡ್ಬೋದು. ಈಗ ಉಂಗುರದ ಬೆರಳಿಗೆ ಸೂರ್ಯನ ಬೆರಳು ಅಂತ ಕರೀಲಾಗುತ್ತೆ. ಉಂಗುರದ ಬೆರಳು ಗೊತ್ತಲ್ಲ, ಕಿರು ಬೆರಳಿನ ಪಕ್ಕದಲ್ಲಿರುವಂಥದ್ದು. ಈ ಬೆರಳನ್ನ ಗುರು ಬೆರಳು ಅಂತ ಕರೀಲಾಗುತ್ತೆ. ಈ ಬೆರಳು ಗುರು ಬೆರಳು ಮತ್ತು ಈ ಸೂರ್ಯನ ಬೆರಳು ನೋಡಿ, ಇವೆರಡು ಬೆರಳುಗಳು ಕೂಡ ಸಮವಾಗಿದೆಯಾ? ಹೈಟ್ ಸೇಮ್ ಇದೆಯಾ? ಇವೆರಡು ಬೆರಳು ನಿಮ್ ಕೈ ನೀವೇ ನೋಡ್ಕೊಳ್ಳಿ. ಸೂರ್ಯ ಬೆರಳಿನ ತುದಿ ಮತ್ತು ಇದು ಸೂರ್ಯ ಬೆರಳು, ಇದರ ತುದಿ ಮತ್ತು ಗುರು ಬೆರಳಿನ ತುದಿ ಸಮವಾಗಿದ್ದರೆ ಅಂತಹ ಜಾತಕರು ಅಥವಾ ಅಂತಹ ವ್ಯಕ್ತಿ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವರು ಹೆಸರು ಗಳಿಸಲು ಆಸೆ ಪಡ್ತಾರೆ. ಅದೇ ಈ ಬೆರಳು, ಸೂರ್ಯ ಬೆರಳು ಅಂಕು ಡೊಂಕಾಗಿದ್ದರೆ ಉತ್ಸಾಹ ಪ್ರತಿಮೆ ಕಡಿಮೆ ಆಗಿರುತ್ತೆ, ಸಾಂಸಾರಿಕ ತಾಪತ್ರಯಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ಭವಿಷ್ಯವನ್ನ ತಿಳ್ಕೋಬಹುದು ನಾವು. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೊಳ್ಳಿ. ಈಗ ಒಂದೊಂದೇ ರಾಶಿ ಭವಿಷ್ಯವನ್ನ ನಾನು ಹೇಳ್ತಾ ಹೋಗ್ತೀನಿ. ನಾನೇನಪ್ಪ ಗುರುಜಿಯವ್ರ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ರು ಕನ್ನಡಿಗರಲ್ಲಿ ಆತ್ಮವಿಶ್ವಾಸ ಬೆಳಿಬೇಕು, ಅದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಎಲ್ಲಾ ರಾಶಿ ನೋಡೋಕೆ ನಂಗೆ ಟೈಮ್ ಇರಲ್ಲ, ಕೆಲಸಗಳು ಒತ್ತಡ ಅನ್ನೋಂಥವ್ರು ಒಂದೊಂದು ರಾಶಿ ಇದೆ, ನಾನು ಟೈಮ್ ಸ್ಟ್ಯಾಂಪ್ ಹಾಕ್ತಾ ಹೋಗ್ತೀವಿ. ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ನಿಮಿಷದಿಂದ ಎಷ್ಟು ನಿಮಿಷಕ್ಕೆ ಯಾವ ರಾಶಿಗಳು ಅಂತ. ಅದು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಜೂನ್ 2025ರಿಂದ 16 ಜೂನ್ 2025 ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 15ನೇ ತಾರೀಕು ಜೂನ್ 2025 ನಿಮಗೆ ಪಂಚಮಾಧಿಪತಿಯಾದಂತಹ ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಈ ವಾರದಲ್ಲಿ ನಿಮಗೆ ಈ ವಾರ ಎಂಡಿಂಗ್ ಆಗ್ತಾ ಜಯ ಪ್ರಾಪ್ತಿಯಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮಿ. ಸಾಡೆ ಸಾತಿ ನಡೀತಿದೆ ಅಂತ ದುಃಖ ಪಡ್ಬೇಡಿ. ಸೂರ್ಯ ಚೆನ್ನಾಗಾಗ್ಬಿಡ್ತಾನೆ, ನಿಮ್ಗೆ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳವರಿಗೆ ಸಕ್ಸಸ್ ಅನ್ನೋದನ್ನ ಸೂರ್ಯ ಈ ವಾರ ಕೊಡ್ತಾನೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಮೇಷರಾಶಿ ಜಾತಕರಿಗೆ ಈ ವಾರ 5 ದಿನ ಬಹಳ ಎಚ್ಚರವಾಗಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗ್ಬೋದು, ವ್ಯಾಜ್ಯಗಳಿಗೆ ನೀವು ಸಿಲುಕಿಕೊಳ್ಳುತ್ತೀರಿ.
ಯಾವುದೋ ಒಂದು ಮಾಡೋಣ ಕೆಲಸ ಅನ್ಕೊಂತೀವಿ, ಏನೋ ಗಲಾಟೆಗಳಾಗುತ್ತೆ, ಅಥವಾ ಕೆಲಸ ಮುಂದೆ ಆಗದೆ ಮಧ್ಯದಲ್ಲೇ ನಿಂತೋಗ್ಬಿಡ್ಬೋದು. ಅಥವಾ ನೀವು ವಿವಾಹಿತರಾಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗುತ್ತದೆ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕಷ್ಟಗಳು ಮತ್ತು ಅಜೀರ್ಣ ಆಗುವಂಥದ್ದು. ವ್ಯಾಪಾರಸ್ಥರು ಬಹಳ ಎಚ್ಚರ, ವ್ಯಾಪಾರದಲ್ಲಿ ನಷ್ಟ ಕೂಡ ಆಗ್ಬೋದು. ಆದರೆ ಈ ವಾರದ ಕೊನೆ 2 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಿಟ್ರೆ ಶನಿವಾರ, ಭಾನುವಾರ ಸೂಪರ್ ಆಗಿದೆ. ನಿಮಗೆ ಎಲ್ಲಾ ರೀತಿಯ ಅನುಕೂಲ ಅನ್ನೋದನ್ನ ಈ ವಾರದ ಕೊನೆ 2 ದಿನ ನೀವು ನೋಡ್ತೀರಿ ಅನ್ನುವಂತಹ ವಿಚಾರ. ಹಾಗಾದ್ರೆ ಮೇಷರಾಶಿ ಜಾತಕರು ಏನ್ ಮಾಡ್ಬೇಕು? ಓಂ ಶಿವಾಯ ನಮಃ ಅನ್ನುವಂತಹ ಮಂತ್ರ. ಸೂರ್ಯನಿಗೆ ಕಾರಕ ಗ್ರಹ ರವಿ, ಶ್ರೀರಾಮನ್ನು ಕೂಡ ನೀವು ಜಪ ಮಾಡ್ಬೋದು. ರಾಮೇಶ್ವರದಲ್ಲಿ ರಾಮನು ಕೂಡ ಶಿವನ್ನೇ ಜಪ ಮಾಡಿದ್ದಾನೆ. ಅದಕ್ಕೆ ಓಂ ನಮಃ ಶಿವಾಯ ಈ ಮಂತ್ರ ಬಹಳ ಸೂಕ್ತವಾಗಿದೆ. ಈ ವಾರ ಮಂತ್ರ ಜಪ ಮಾಡಿ, ಕ್ಷೀರಾಭಿಷೇಕ ಮಾಡಿಸಿ, ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಶಿವನ ಲಿಂಗಕ್ಕೆ, ನಿಮಗೆ ಒಳ್ಳೆಯದಾಗತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ಯಾವುದು? ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವೃಷಭ ರಾಶಿ, ಸೂರ್ಯ 2ನೇ ಭಾವದಲ್ಲಿ ಸಂಚಾರ, ಗುರುಬಲ ಇದೆ. ಆಮೇಲೆ ಬುಧ ಕೂಡ 2ಯ ಭಾವದಲ್ಲೇ ಸಂಚಾರ ಆಗ್ತಾ ಇದ್ದಾನೆ. ಕೆಲವರಿಗೆ ಮುಖದಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಮುಖದಲ್ಲಿ ಕಳೆ ಕಡಿಮೆ ಆಗ್ಬೋದು. ಆದ್ರೆ ಚತುರ್ಥಾಧಿಪತಿ 2ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ BDA, ಮೂಡ, ಇದ್ರಲ್ಲಿ ಏನಾದ್ರೂ ಗೌರ್ಮೆಂಟ್ ಸೈಟ್ಗಳು, ಭೂಮಿ ತಗೋಬೇಕು ಅಂತ ಇದ್ರೆ ಪ್ರಯತ್ನ ಮಾಡಿದ್ರೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ಧೈರ್ಯ ಕೂಡ ಹೇಗಿರುತ್ತೆ ವೃಷಭ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಧೈರ್ಯ ಕೂಡ ತುಂಬಾ ಚೆನ್ನಾಗಿ ಈ ವಾರ ಇರುತ್ತೆ. ತುಂಬಾ ಗಾಂಭೀರ್ಯವಾಗಿ ಮಾತಾಡ್ತೀರಿ, ಅಧಿಕಾರಯುಕ್ತರಾಗಿ ಈ ವಾರ ನೀವು ಮಾತಾಡ್ತೀರಿ. ಆದ್ರೆ ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸೂಪರ್ ಆಗಿದೆ. ರುಚಿ ರುಚಿಯಾದಂತ ಆಹಾರ, ಪಾನೀಯ, ಅನ್ನ ಹಿ ಪೂರ್ಣ ಬ್ರಹ್ಮ. ಒಳ್ಳೆ ಊಟ ಮಾಡಕ್ಕೂ ಯೋಗ ಇರ್ಬೇಕಲ್ವಾ? ಒಳ್ಳೊಳ್ಳೆ ಊಟ ಮಾಡ್ತೀರಿ, ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನ ಪಡಿತೀರಿ, ವಾಣಿಜ್ಯ ವ್ಯಾಪಾರಗಳಿಂದನೂ ಕೂಡ ಲಾಭ ಪಡಿತೀರಿ. ಆದ್ರೆ ಈ ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೋಪ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ಮೂರ್ಖ ಕೆಲಸಗಳಾಗ್ಬೋದು, ಆತಂಕಗಳು ಹೆಚ್ಚಾಗುವಂಥದ್ದು, ಧನನಷ್ಟ ಹೆಚ್ಚಾಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂಥದ್ದು. ಈ ವಾರದ ಕೊನೆ 4 ದಿನ ಟೈಮು ಚೆನ್ನಾಗಿರಲ್ಲ. ಎಲ್ಲರೂ ಕೂಡ ವೃಷಭ ರಾಶಿ ಜಾತಕರು, ಪರಮಾತ್ಮ, ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಜೀವ, ಶರೀರ, ಈ ಶರೀರದಲ್ಲಿರೋದು ಆತ್ಮ. ಈ ಇನ್ಸ್ಟ್ರೂಮೆಂಟ್ ನಾನು. ಈ ಬಾಯಿಂದ ನಿಮ್ಗೆಲ್ಲ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ. ಹೇಳೋನು ಯಾರು? ಒಂದು ಎನರ್ಜಿ. ಈ ಎನರ್ಜಿಯ ತಂದೆ ಯಾರು? ಪರಮಾತ್ಮ. ಶಕ್ತಿ, ಆತ್ಮ ಶಕ್ತಿ ನನ್ನ ಕೈಯಿಂದ ಇಷ್ಟೆಲ್ಲ ಹೇಳಿಸ್ತಾ ಇದೆ. ಹಾಗಾದ್ರೆ ನೀವು ಪರಮಾತ್ಮನ ನೆನಪು ಮಾಡ್ಬೇಕು. ಯಾವ ರೀತಿ? ಓಂ ಪರಮಾತ್ಮನೇ ನಮಃ ಅಂತೇಳಿ ನೀವು ಮಂತ್ರ ಜಪ ಮಾಡಿದಾಗ ನಿಮಗೆ ಪವರ್ ಅನ್ನೋದು ಬರುತ್ತೆ. ನಾನು ಯಾಕೆ ಹೇಳಿದೆ ಈ ತರ ಎಲ್ಲ ಅಂದಾಗ, ನಾನು ಶರೀರ ಅಲ್ಲ ಅನ್ನೋದನ್ನ ಮರಿಬೇಕು. ಈ ಶರೀರನೇ ನಾವು ಬಿಟ್ಟು ಹೊಟ್ಟೋಗ್ತೀವಂತೆ, ಭೂಮಿ ಬಿಟ್ಟು ಹೋಗ್ತೀವಂತೆ ಅಲ್ವಾ? ಹೋಗ್ತೀವಲ್ವಾ? ಬಂದವ್ರು ಯಾವತ್ತಿದ್ರು ವಾಪಸ್ ಹೋಗ್ಲೇಬೇಕು. ಎಲ್ಲಿ ಹೋಗ್ಬೇಕು? ಅಲ್ಲಿದೆ ಶಿವನ ಮನೆ. ಹಾಗೆ ವೃಷಭ ರಾಶಿಯವರು ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ?
ಗುರುಜಿ ಈ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಮಿಥುನ ರಾಶಿ ಜನ್ಮ ರಾಶಿಗೆ ಸೂರ್ಯನು ಕೂಡ ಸಂಚಾರ ಆಗ್ತಾನೆ, ಗುರು ಬೇರೆ ಸಂಚಾರ, ಆಮೇಲೆ ಜನ್ಮ ರಾಶಿಯಾಧಿಪತಿ ಬುಧ ಕೂಡ ಸಂಚಾರ. ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ, ತಲೆ ಕೆಡ್ಬೋದು, ಆರೋಗ್ಯ ಸಮಸ್ಯೆ ಉಂಟಾಗುವಂಥದ್ದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸುವಂಥದ್ದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಉಂಟಾಗುವಂಥದ್ದು, ಕೆಲಸದ ವಿಚಾರದಲ್ಲಿ ಬೇಜಾರು, ಕೆಲಸ ಮಾಡೋಕ್ಕೆ ಮನಸ್ಸು ಬರದೇ ಇರುವಂಥದ್ದು, ಈ ಥರ ಅನೇಕ ಸಮಸ್ಯೆಗಳನ್ನ ಮಿಥುನ ರಾಶಿಯವರು ಅನುಭವಿಸ್ಬೇಕಾಗತ್ತೆ. ಆದರೆ ಈ ವಾರ ಒಟ್ಟು 5 ದಿನ ನಿಮಗೆ ಶುಭ ಕಾಲಗಳು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ಶತ್ರುಗಳನ್ನ ನೀವು ಸೋಲಿಸ್ತೀರಿ, ಅನೇಕ ಕಡೆಯಿಂದ ನಿಮಗೆ ಧನಲಾಭ ಆಗುತ್ತೆ. ಆದರೆ ವಾರದ ಕೊನೆ 2 ದಿನ ಬಹಳ ಎಚ್ಚರ. ಶನಿವಾರ, ಭಾನುವಾರ ಏನಾದರೂ ಆಪಾದನೆಗಳು ನಿಮ್ಮ ಮೇಲೆ ಬರ್ಬೋದು. ಗಣೇಶ ಚೌತಿಯ ದಿನ ಚಂದ್ರನ ನೋಡಿದ್ರೆ ಆಪಾದನೆ ಬರುತ್ತೆ ಅಂತಾರೆ. ನೀವು ಮಾಡದಿರೋ ತಪ್ಪಿಗೆ ಆಪಾದನೆಗಳು ಬರುವಂಥದ್ದು. ಪೈಲ್ಸ್ ತೊಂದರೆ ಇರುವಂಥವರು ಆರೋಗ್ಯದ ಕಡೆ ಬಹಳ ಎಚ್ಚರವನ್ನ ವಹಿಸಿ. ಕೋಪದಿಂದ ಏನಾಗುತ್ತೆ, ಕಲಹಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಮಿಥುನ ರಾಶಿ ಜಾತಕರು ವೀರಭದ್ರ ಸ್ವಾಮಿ ನೆನಪು ಮಾಡಿ, ಓಂ ವೀರಭದ್ರಾಯ ನಮಃ, ಓಂ ವೀರಭದ್ರಾಯ ನಮಃ. ವೀರಭದ್ರ ಎಷ್ಟು ಶಕ್ತಿಶಾಲಿ ಅಲ್ವಾ? ಆ ನೆನಪು ಮಾಡ್ತಾ ವಿಭೂತಿಯಿಂದ ಶಿವನ ಪೂಜೆ ಮಾಡಿ. ಮಿಥುನ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡಿ, ವ್ಯಯಭಾವ ಅಂದ್ರೆ ಮಲ್ಕೊಳ್ಳುವಂತ ಜಾಗ. ಸೂರ್ಯ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿದ್ದೆ ಸರಿಯಾಗಿ ಬರಲ್ಲ, ಹಾಸ್ಪಿಟಲೈಸೇಷನ್ ಆಗ್ಬೋದು, ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು, ಅಥವಾ ಸುಖ ಸಂತೋಷವಾಗಿ ಇರಬೇಕು ಅನ್ಬೇಕಾದ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರದಿರುವಂತಹ ಪರಿಸ್ಥಿತಿಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾದ್ರೆ ಕಟಕ ರಾಶಿಯವರಿಗೆ ಒಳ್ಳೇದೇ ಇಲ್ವಾ ಗುರುಜಿ ಅಂದಾಗ, ಶನಿ ಮಹಾತ್ಮ ನಿಮಗೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯಾದಂತಹ ನಿಮ್ಮ ಮನಸ್ಸನ್ನ ನೋಡೋದ್ರಿಂದ ನಿಮ್ಮ ಮನಸ್ಸು ಕಲುಷಿತವಾಗಿರುತ್ತೆ. ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಬೇಗ ಆಗಲ್ಲ. ಹಾಗಾದ್ರೆ ಏನು ಒಳ್ಳೇದಾಗುತ್ತೆ ಅಂದಾಗ, ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ದುಡ್ಡು ಬರ್ಬೋದು. ರಾಹು 8ನೇ ಮನೆ ಸಂಚಾರ ಆಗ್ತಿದ್ದಾನೆ, ಅಷ್ಟಮ ರಾಹು. ನಿಮ್ಗೆ ಏನು ಒಳ್ಳೇದ್ ಮಾಡ್ತಾನೆ ರಾಹು ದಶೆ, ರಾಹು ಭುಕ್ತಿ, ರಾಹು ಅಂತರ್ಭುಕ್ತಿ ನಡೀತಾ ಇದ್ರೆ ಏನಾದ್ರೂ ಒಂದು ಸಡನ್ ಆಗಿ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಮತ್ತು ಆಯುಷ್ಯಗೂ ಕೂಡ ಕಂಟಕ ಇರುತ್ತೆ, ಎಚ್ಚರ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಈ ವಾರ ಎಷ್ಟು ದಿನ ಅವರಿಗೆ ಟೈಮ್ ಚೆನ್ನಾಗಿದೆ, ನಿಮಗೆ ಎಷ್ಟು ದಿನ ಟೈಮ್ ಚೆನ್ನಾಗಿಲ್ಲ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ವ್ಯರ್ಥ ಖರ್ಚುಗಳು ಉಂಟಾಗುವಂಥದ್ದು, ಅಥವಾ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತ ಆಗುವ ಸಾಧ್ಯತೆಗಳಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೊಸ ಸ್ನೇಹ, ಶತ್ರುಗಳನ್ನ ಸೋಲಿಸ್ತೀರಿ, ರುಚಿಯಾದಂಥ ಆಹಾರ ಬೇಕಾದಷ್ಟು ನೀವು ಪಡಿತೀರಿ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಕರ್ಕಾಟಕ ರಾಶಿ ಜಾತಕರು. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ಈ ತಿಂಗಳಲ್ಲಿ ಕೋಪವನ್ನ ಮಾಡ್ಕೋಬಾರದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ
ಮನೋ ವಿನಯ ನಾಶನ. ಯಾಕಂದ್ರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟದ್ದು ಇರುತ್ತೆ. ನೀವು ಯಾವ್ದನ್ನ ಜಾಗೃತಿ ಮಾಡ್ಕೊಂತೀರಾ? ಒಳ್ಳೇದು ಬೇಕಲ್ವಾ? ಶಾಂತಿಯಾಗಿರ್ಬೇಕಲ್ವಾ? ಶಾಂತಿಯನ್ನ ಜಾಗ್ರತೆ ಮಾಡ್ಕೊಳ್ಳಿ. ಕೋಪವನ್ನ ಮಾಡ್ಕೋಬೇಡಿ. ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಳ್ಳಿ. ಸೂರ್ಯ ನಿಮ್ಗೆ ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ ಈ ವಾರ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ. ಸರ್ಕಾರದಲ್ಲಿ ಏನಾದ್ರೂ ನಿಮ್ ಜಾಬ್ ಅಪ್ಲೈ ಮಾಡ್ಬೇಕು ಅಂದ್ರೆ ಮಾಡಿ. ಉದ್ಯೋಗ ಅವಕಾಶಗಳು ಸಿಕ್ಕಿ ಲಾಭ ಉಂಟಾಗುತ್ತೆ. ಕರ್ನಾಟಕ ಸರ್ಕಾರ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ. ಗುರುಜಿ ನಾನು ಹೋಗಿ ಗೌರ್ಮೆಂಟ್ ಆಫ್ ಕೇರಳ, ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಸಕ್ಸಸ್ ಆಗ್ತೀವಿ. ಗುರುಜಿ ನಾನಿರೋದು ಅಮೆರಿಕದಲ್ಲಿ, ಫೆಡರಲ್ ಗೌರ್ಮೆಂಟ್, ಅಲ್ಲಿ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು. ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಊರಲ್ಲಿ ಇರ್ರಿ ತಮ್ಮ, ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ, ಸಕ್ಸಸ್ ಆಗುತ್ತೆ, ಲಾಭವನ್ನ ನಿಮಗೆ ತಂದುಕೊಡುತ್ತೆ, ಲಾಭ ಉಂಟಾಗುತ್ತೆ, ನಿಮಗೆ ಆತ್ಮಕ್ಕೆ ಶಾಂತಿ ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಮಾತಾಡುವಂತಹ ಕಮ್ಯುನಿಕೇಶನ್ ಇಂದ ಧನ ಲಾಭ ಆಗುವಂಥದ್ದು. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನೋಡಿ, ರಾಹು 11ನೇ ಮನೆ ನೋಡೋದ್ರಿಂದ, ಗುರುವನ್ನ ನೋಡೋದ್ರಿಂದ ಹ್ಯೂಜ್ ಮನಿ ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರೆ ಅದು ಕೂಡ ಸಿದ್ಧಿಯಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಜಾಗ್ರತೆ. ಯಾಕಂದ್ರೆ ನಿಮಗೆ ಕೋಪ ಜಾಸ್ತಿ ಬರುತ್ತೆ. ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಲವ್ರಿಗೆ ನೆಗೆಟಿವ್ ಎಫೆಕ್ಟ್ ಮಂಗಳಂದು ಭಯ, ಕೆಲವರಿಗೆ ಭಯ ಜಾಸ್ತಿ ಆಗುತ್ತೆ. ನಿಮ್ಗೆ ಈ ವಾರ ಭಯ ಆಗ್ತಾ ಇದೆಯಾ, ಕೋಪ ಜಾಸ್ತಿ ಬರ್ತಿದ್ಯಾ ಅಂತ ನೀವೇ ಗಮನಿಸ್ಬೇಕು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ನನ್ನ ಶತ್ರು ಅನ್ನೋ ತಿಳ್ಕೋಬೇಕು. ಧೈರ್ಯವಾಗಿರ್ಬೇಕು. ಶಿವಂ ಸದಾ ಸಹಾಯತೆ, ಶಿವ ನನ್ನ ಸಹಾಯ ಮಾಡ್ತಾನೆ ಅನ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಚ್ಚರ. ವಾಹನಗಳಿಂದ ತೊಂದರೆ ಉಂಟಾಗುವಂಥದ್ದು, ಬೇಸರ ಆಗುವಂಥದ್ದು, ಮಾನಸಿಕ ಹಿಂಸೆ ಉಂಟಾಗುವಂಥದ್ದು, ಧನ ನಷ್ಟ ಉಂಟಾಗುವ ಸಾಧ್ಯತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ದುಃಖ, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ. ಆದ್ರೆ ಈ ವಾರದ ಕೊನೆ 2 ದಿನ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ ಇರುತ್ತೆ. ಪ್ರಾಪಂಚಿಕ ಎಲ್ಲಾ ಅನುಕೂಲ ಸೌಕರ್ಯಗಳನ್ನ ಪಡಿತೀರಿ. ಹೆಸರುವಾಸಿ ಆಗ್ತೀರಿ. ಫೇಮಸ್, ರೀಲ್ಸ್ ಮಾಡ್ತಾ ಇದ್ರು ಹೆಸರುವಾಸಿ ಆಗ್ತೀರಿ ಅಲ್ವಾ? ಆನ್ಲೈನ್ ಅಲ್ಲಿ ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಹೆಸರುವಾಸಿ ಆಗುವಂತಹ ಸಮಯ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ರೆ, ಸಿಂಹ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ, ಕಣ್ಣಿಗೆ ಕಾಣದೇ ಇರುವಂತಹ ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ. ಮಹಾದೇವ ಅಂದ್ರೆ ಏನು? ದೇವರಿಗೆ ದೇವ ಅಲ್ವಾ? ದೇವರನ್ನ ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ಭಗವಂತನನ್ನ ನಾವೇನಂತೀವಿ? ಮಹಾದೇವ. ಅದಕ್ಕೆ ಮಹಾದೇವಾಯ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಸಿಂಹ ರಾಶಿ ಜಾತಕರು ಜಪ ಮಾಡಿ. ಶಿವನಿಗೆ ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿ. ಆವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ನನ್ನ ವಿಡಿಯೋ ಕಂಟಿನ್ಯೂಷನ್ ಆಗಿ 1 ಅವರ್ 1.5 ಅವರ್ ನಾನು ಮಾತಾಡ್ತೀನಿ. ಕೆಲವರು ಏನ್ ಮಾಡ್ತಾರೆ, 5 ನಿಮಿಷ 10 ನಿಮಿಷ ಮಾತಾಡಿ ಕಟ್ ಮಾಡಿ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾರೆ. ನಾನು ಒಂದ್ಸಲ ಮಾತಾಡಕ್ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕೆ ಮಧ್ಯದಲ್ಲಿ ಗುರುಜಿಯವರೇ ನೀರು ಕುಡಿತಾ ಇರ್ತಾರಲ್ಲ ಅಂತ ಅನ್ಕೋಬೇಡಿ. ಈಗ ಯಾರ್ಯಾರು ಕನ್ಯಾ ರಾಶಿಯವರಿದ್ದೀರಿ, ನೀವೆಲ್ಲ ಕಾಯ್ತಾ ಇರ್ತೀರಾ ಗುರೂಜಿ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಶನಿ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ದುಃಖ, ಮಾನಸಿಕವಾಗಿ ದುಃಖ, ಉದ್ಯೋಗ ಸದಾ ಬದಲಾವಣೆ,
ಯಾವಾಗಲೂ ಕೂಡ ವರ್ಕ್ 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 ಅನ್ನುವಂತಹ ವರ್ಕ್ ಟೆನ್ಷನ್ ತಗೊಳ್ಳುವಂಥದ್ದು. ಆಸೆ ಪಡ್ತೀರಿ, ನನಗೆ ಪ್ರಮೋಷನ್ ಆದರೆ ಚೆನ್ನಾಗಿರ್ತೀನಿ, ಇದೇ ಕಂಪ್ನಿಲಿಲ್ಲ ಬೇರೆ ಕಂಪ್ನಿಗೆ ಹೋದ್ರೆ ಚೆನ್ನಾಗಿರ್ತೀನಿ. ಶನಿ ಯಾರು ನೋಡ್ತಾ ಇದ್ದಾನೆ? ನಿಮ್ಮ ಚಂದ್ರನನ್ನ ನೋಡ್ತಾ ಇದ್ದಾನೆ, ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಮನಸ್ಸಿನಲ್ಲಿ ದ್ವಂದ್ವ. ಗುರು ದಶಮ ಭಾವದಲ್ಲಿದ್ದಾನೆ, ಸೂರ್ಯ ಕೂಡ ದಶಮ ಭಾವದಲ್ಲಿ ಸಂಚಾರ, ಅಷ್ಟಮ ಭಾವದಲ್ಲಿ ಶುಕ್ರ, ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಕುಜ ಮತ್ತು ಕೇತು. ಆಗ ದಶಮ ಭಾವದಲ್ಲಿ ಫೆಡರಲ್ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಕೆಲಸಕ್ಕೆ ಅಪ್ಲೈ ಮಾಡ್ಬೋದಾ? ಮಾಡಿ, ಒಳ್ಳೇದಾಗತ್ತೆ. ಒಳ್ಳೆ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ನು ಸಿಗುತ್ತೆ, ಸುಖ ಸಂತೋಷನೂ ಪ್ರಾಪ್ತಿಯಾಗುತ್ತೆ. ಆದ್ರೂ ಕೂಡ ಏನೋ ಒಂದು ಬೇರೆ ಉದ್ಯೋಗದಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಕೂಡ ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭವನ್ನ ಪಡಿತೀರಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲರ ಮೇಲೆ ಏನೋ ಒಂಥರ ಸಂಶಯದ ಸ್ವಭಾವ, ಉದ್ವೇಗ, ನಿದ್ರಾಭಂಗ. ನಿದ್ರಾಭಂಗ ಅಂದ್ರೆ ಏನು? ಮಧ್ಯದಲ್ಲಿ ಯಾರ್ದೋ ಒಬ್ರು ಕಾಲ್ ಬಂದ್ರೆ ರಾತ್ರಿ ಅವ್ರು ಹೇಳಿದ ವಿಷಯನೇ ತಲೆಯಲ್ಲಿ ಓಡ್ತಾ ಇದ್ರೆ ಇದೇ ಬರಲ್ಲ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ. ಗುರುಜಿ ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ಬೇಕು ಅಂತಾನೆ ಮಾಡ್ಕೊಂಡಿದ್ದೆ, ಅದು ಹೆಂಗ್ ಸ್ವಿಚ್ ಆನ್ ಆಯ್ತೋ ಗೊತ್ತಿಲ್ಲ ಅನ್ಕೊಂಡು ತೊಂದರೆ ಆಗುತ್ತೆ. ವಾಹನಗಳಿಂದ ತೊಂದರೆ, ಬೇಸರ, ಅಜೀರ್ಣ ಆಗುವಂತ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ ವಾರದ ಕೊನೆ 4 ದಿನ. ಅದಕ್ಕೆ ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಯಾಕಂದ್ರೆ ಭಗವಂತ ಕಣ್ಣಿಗೆ ಕಾಣಲ್ಲ, ಆದ್ರೂ ಫಲವನ್ನ ಕೊಡ್ತಾ ಇರ್ತಾನೆ ಅಲ್ವಾ. ನಾನೇ ವಿಶ್ವಕ್ಕೆ ರಾಜ ಅಂತ ಓದಂತಹ ಗತಿ ಏನಾಯ್ತು? ಅಲೆಕ್ಸಾಂಡರ್ ಗತೆ ನಿಮ್ಗೆಲ್ಲ ಗೊತ್ತಿದೆ. ಕಿಂಗ್ ಮೇಕರ್ ಅಮೆರಿಕದಲ್ಲಿ ಇದೆ, ಕಿಂಗ್ ಮೇಕರ್ ಮತ್ತೆ ಕಿಂಗ್ ಇಬ್ರಿಗೂ ಕೂಡ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅದಕ್ಕೆ ವಿಶ್ವಕ್ಕೆ ನಾನೇ ದೊಡ್ಡವನು, ನಾನೆಲ್ಲಾ ಸರಿ ಮಾಡ್ತೀನಿ ಅನ್ನಕೊಳಕ್ಕೆ ಆಗಲ್ಲ. ಮೇಲೊಬ್ಬ ಇದ್ದಾನೆ, ಆ ಭಗವಂತ ಒಬ್ಬನೇ ನಮ್ಮನ್ನೆಲ್ಲ ಸರಿ ಮಾಡಕ್ ಸಾಧ್ಯ ಆಗೋದು. ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ಮಂತ್ರ ಜಪ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ, ಸಪ್ತಮ ರಾಶಿ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಗೆ ಸಪ್ತಮ ಭಾವದಲ್ಲಿರುವಂತಹ ಶುಕ್ರ ನಿಮ್ಮ ಜನ್ಮ ರಾಶಿನ ನೋಡ್ತಾನೆ. ಸಾಲಗಳ ಬಾಧೆ, ಒಂದು ಸಾಲ ತೀರ್ಸಕ್ ಹೋಗಿ ಇನ್ನೊಂದ್ ಕಡೆ ಸಾಲ ಮಾಡುವಂಥದ್ದು, ಯಾವುದಾದ್ರೂ ಒಂದು ಸ್ತ್ರೀಯಿಂದ ತೊಂದರೆ, ಅಥವಾ ಕೆಲವರು ಮತ್ತೊಬ್ಬರ ಸಂಸಾರಿಕ ಜೀವನದಲ್ಲಿ ಪ್ರವೇಶ ಆಗೋದ್ರಿಂದ ನಿಮ್ಮ ಘನತೆ ಗೌರವಗಳಿಗೆ ಕೂಡ ತೊಂದರೆ ಆಗುವ ಸಾಧ್ಯತೆಗಳಿದೆ. ಆದ್ರೆ ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಯಲ್ಲಿ ಯಾವಾಗಲೂ ಕೂಡ ಉಚ್ಚನಾಗಿರ್ತಾನೆ. ಅಂಥದ್ದು 6ನೇ ಮನೆ ಸಂಚಾರ ಆಗ್ತಾರಿಂದ ಶತ್ರುಗಳ ಮೇಲೆ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ ವಾದ ವಿವಾದಗಳು, ವಾಗ್ವಾದ ಆಗುವಂಥದ್ದು, ಸ್ತ್ರೀಯಿಂದ ಅಥವಾ ಶತ್ರುಗಳಿಂದ ನಿಮಗೆ ಅಪಮಾನ ಆಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧನ ಪ್ರಾಪ್ತಿ ಕೂಡ ಆಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶನಿವಾರ, ಭಾನುವಾರ ಎದೆಯಲ್ಲಿ ತೊಂದರೆ, ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವವನ್ನ ಮಾಡ್ಕೋಬೇಡಿ. ಎಕ್ಸಾಂಪಲ್ ಏನು? ಗುರುಜಿ ನನಗೆ ಯಾಕೆ ಪ್ರಭಾವ ವ್ಯಕ್ತಿಗಳು ತೊಂದರೆ ಕೊಡ್ತಾರೆ ಅಂದ್ರೆ, ಕೆಲವರು ದೊಡ್ಡ ದೊಡ್ಡ ರಾಜಕಾರಣಿಗಳು, ಕೆಲವರು ಮಿನಿಸ್ಟ್ರುಗಳು, ಅವ್ರ ಜೊತೆಗೇ ಓಡಾಡ್ತಾ ಇರ್ತೀರ. ಅಲ್ಲಿ ಏನೋ ತೊಂದರೆಗಳಾದಾಗ ಶತ್ರುತ್ವವನ್ನ ಮಾಡ್ಕೋಬೇಡಿ, ಮಾನಸಿಕವಾದ ಹಿಂಸೆಯನ್ನ ಮಾಡ್ಕೋಬೇಡಿ ಅಲ್ವಾ. ಭಾಷೆ, ಜಲ ಎಲ್ಲದಕ್ಕೂ ನೀವು ಬೆಲೆಯನ್ನ ಕೊಡಬೇಕು. ಹಾಗಾದ್ರೆ ತುಲಾ ರಾಶಿಯವರಿಗೆ
ಏನು ಪರಿಹಾರ ನೀವು ಮಾಡ್ಕೋಬೇಕು? ಭಗವಂತ ಸರ್ವಜ್ಞ, ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿಯವರಿಗೆ ದಶಮ ಭಾವದಲ್ಲಿ ಕುಜ ಮತ್ತು ಕೇತು, ಅಷ್ಟಮ ಭಾವದಲ್ಲಿ ಸೂರ್ಯ, ಏನಾದ್ರೂ ತೊಂದರೆಗಳು, ಕಂಟಕಗಳು ಇದ್ದೇ ಇರುತ್ತೆ. ಯಾಕಂದ್ರೆ 8ನೇ ಮನೆ ಅಂದ್ರೆ ಆಯುಷ್ಯಕ್ಕೆ ಕಾರಕ, ಆಯುಷ್ ಸ್ಥಾನ ಅಂತೀವಿ. ಆಯುಷ್ ಸ್ಥಾನಕ್ಕೆ ಭಾಗ್ಯಾಧಿಪತಿ, ಅಷ್ಟಮಾಧಿಪತಿ ಅಲ್ಲ ಭಾಗ್ಯಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದು. ಅಪಘಾತಗಳಿಂದ ತಪ್ಪಿಸ್ಕೋಬೇಕು. ಅನಾರೋಗ್ಯ, ದೊಡ್ಡ ದೊಡ್ಡ ಕಾಯಿಲೆಗಳು ಬರಬಾರದು, ಎಚ್ಚರವಾಗಿರಿ. ಸೋಮವಾರ, ಮಂಗಳವಾರ, ಬುಧವಾರ ವಾದ ವಿವಾದಗಳು ಬೇಡ. ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಶತ್ರುಗಳಿಂದ ಅಪಮಾನ ಆಗ್ಬೋದು, ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಭವಿಷ್ಯ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳು, ಕಾಣಿಕೆಗಳು ತಗೊಂತೀರಿ. ನಾನು ತುಲಾ ರಾಶಿದ ಹೇಳಿದೆ, ಕ್ಷಮಿಸ್ಬಿಡಿ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ, ಉತ್ತಮವಾದ ಭವಿಷ್ಯ. ಒಡವೆಗಳು ತಗೊಂತೀರಿ, ಕಾಣಿಕೆಗಳು ಪ್ರಾಪ್ತಿಯಾಗುತ್ತೆ, ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಧನಲಾಭ, ಉತ್ತಮವಾದ ವಸ್ತ್ರ, ಧೈರ್ಯನೂ ಕೂಡ ನಿಮ್ಗೆ ಹೆಚ್ಚಾಗುತ್ತೆ. ಆಗ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ? 5 ದಿನ ಶುಭ ಕಾಲ. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರನೂ ಟೈಮ್ ಚೆನ್ನಾಗಿದೆ. ಅದನ್ನ ವೃಶ್ಚಿಕ ರಾಶಿಗೆ ಹೇಳ್ತಾ ತುಲಾ ರಾಶಿ ಜ್ಞಾಪಕ ಬಂತು. ತುಲಾ ರಾಶಿಯವರಿಗೆ ಸೋಮವಾರ, ವೃಶ್ಚಿಕ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಕೂಡ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಆಗ ವೃಶ್ಚಿಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ, ಈ ವಾರ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿಸ್ತಾ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಗುರುಬಲ ಇದೆ. ಮಾನಸಿಕವಾಗಿ ಏನೇ ಆದರೂ ಕೂಡ ತಡ್ಕೊಳ್ಳುವಷ್ಟು ಶಕ್ತಿ ಇರುತ್ತೆ. ಮಾನಸಿಕವಾಗಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ. ಟ್ರಾವೆಲ್ನ ಮಾಡ್ತೀರಿ, ಅನುಕೂಲ ಆಗತ್ತೆ. ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವೈವಾಹಿಕ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳು ಕೂಡ ಇರುತ್ತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ, ಗೃಹ ಸೌಖ್ಯ ಇರಲ್ಲ, ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಎಮರ್ಜೆನ್ಸಿ ಇದ್ರೆ ಮಾತ್ರ ಟ್ರಾವೆಲ್ ಮಾಡಿ, ಎಮರ್ಜೆನ್ಸಿ ಇಲ್ಲ ಅಂದ್ರೆ ಟ್ರಾವೆಲ್ನ ಅವಾಯ್ಡ್ ಮಾಡಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಇನ್ನು ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಒಳ್ಳೆ ಸ್ನೇಹಿತರು ಪ್ರಾಪ್ತಿಯಾಗ್ತಾರೆ. ಉತ್ತಮವಾದ ಸೌಕರ್ಯಗಳು ನಿಮಗೆ ಧನುಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶತ್ರುಗಳಿಂದ ಅಪಮಾನ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ. ಅಂದ್ರೆ ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದ್ರೆ ಧನುಸು ರಾಶಿಯವರು ಭಗವಂತ ಸದ್ಗುರು ಓಂ ಸದ್ಗುರುವೇ ನಮಃ ಅಂತವಂತಹ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಗೆ 6ನೇ ಮನೆಗೆ
ಸೂರ್ಯನ ಸಂಚಾರ. 6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು. ಋಣ ರೋಗಗಳು ಯಾವುದು ಬರಬಾರ್ದು ಅಂತೀವಿ. ಸೂರ್ಯ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಉತ್ತಮವಾದ ಆರೋಗ್ಯ ಉಂಟಾಗುತ್ತೆ. ಶತ್ರುಗಳು ತುಂಬಾ ಜನ ಇದ್ರೆ ಶತ್ರುಗಳ ಮೇಲೆ ವಿಜಯ, ನಿಮಗೆ ರೋಗಗಳಿದ್ರೆ ರೋಗಗಳ ಮೇಲೆ ವಿಜಯ, ನಿಮ್ಮ ಸೋದರ ಮಾವನ ಜೊತೆಗೆ ಉತ್ತಮವಾದ ಸಂಬಂಧ ಉಂಟಾಗುತ್ತೆ, ಧೈರ್ಯ ಹೆಚ್ಚಾಗತ್ತೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ರೆ ಸಕ್ಸಸ್ ಆಗ್ತೀರಿ ಮಕರ ರಾಶಿ ಜಾತಕರು. ಹಾಗಾದ್ರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಮಧ್ಯ ವ್ಯಾಪಾರದಿಂದ ಧನಲಾಭ. ಮತ್ತೆ ಮಕರ ರಾಶಿಯವರಿಗೆ ವಿವಾಹ ಯೋಗ. ವಿವಾಹ ಯೋಗ ಅಂದಾಗ ಯಾವಾಗ್ಲೂ ಕೂಡ ಏನ್ ಹೇಳ್ತೀನಿ, ಇಬ್ಬರ ಜಾತಕಗಳನ್ನ ನೀವು ತೋರಿಸ್ಬೇಕು. ಯಾಕೆ ನೀವು ಇಬ್ಬರ ಜಾತಕ ತೋರಿಸ್ಬೇಕು? ಎಷ್ಟು ದಿವಸ ಲೈಫ್ ನಡ್ಕೊಂಡು ಹೋಗುತ್ತೆ, ನಿಮ್ ತಾಯಿ ತಂದೆಗೆ ಹೊಂದ್ಕೊಂತಾರ ಇಲ್ವಾ, ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿದ್ಯಾ, ಮಕ್ಕಳಾಗ್ತಾರ ಇಲ್ವಾ, ವಧು ನಿಮಗೆ ಅಥವಾ ನಿಮ್ಮ ತಂದೆ ತಾಯಿ ಹೊಂದ್ಕೊಂತಾರ ಇಲ್ವಾ, ಇದೆಲ್ಲ ತಿಳ್ಕೊಬೇಕಾದ್ರೆ ಜಾತಕ ತೋರಿಸ್ಬೇಕಾಗತ್ತೆ. ದ್ರವ್ಯ ವ್ಯಾಪಾರದಿಂದ ಲಾಭ, ಉತ್ತಮವಾದ ಆರೋಗ್ಯ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು, ಶೀಘ್ರ ಕೋಪ ಉಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಉತ್ತಮವಾದ ಅಂತಸ್ತು, ಧನಲಾಭ ಎಲ್ಲ ಉಂಟಾಗುತ್ತೆ. ಮಕರ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅನ್ನೋದನ್ನ ಮರಿಬೇಡಿ. ಹಾಗಾದ್ರೆ ಮಕರ ರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಯಾವುದು? ಏಕಾದಶ ರಾಶಿ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲಿ ಈಗ ರಾಹು ಸಂಚಾರ. ಅದು ಕುಂಭರಾಶಿ ಅಂದ್ರೆ ನಿಮ್ಮ ಮನಸ್ಸು ಒಳಗಡೆ ಏನಿದೆ ಅಂತಾನೆ ಗೊತ್ತಾಗಲ್ಲ. ರಾಹು ಡೀಪ್ ಆಗಿ ಹುತ್ತದ ಒಳಗಡೆ ಹೋದಾಗ ಹಾವು ಹೇಗಿರುತ್ತೋ ಹಾಗೆ ಒಳಗಡೆನೆ ನಿಮ್ಗೆ ಕೋಪ, ಸಿಟ್ಟು, ಮಾನಸಿಕವಾಗಿ ಒತ್ತಡ ಮತ್ತೆ ಭಯ ಇವೆಲ್ಲನೂ ಕೂಡ ರಾಹು ಮಾಡಿಸ್ತಾನೆ. ಆಮೇಲೆ ನಿಮ್ಮ ಜನ್ಮ ರಾಶಿಗೆ ಪಂಚಮದಲ್ಲಿ ಸೂರ್ಯ ಗುರು ಮತ್ತು ಬುಧ ಸಂಚಾರ ಜೀವನಿಗೆ ಭಯ ಉಂಟಾಗುವಂಥದ್ದು, ತೊಂದರೆಗಳಾಗುವಂಥದ್ದು. ಯಾವುದೇ ಲಾಟ್ರಿ ಜೂಜಾಟ ಇದರಲ್ಲೆಲ್ಲ ಸೇರ್ಕೋಬೇಡಿ. ಆಮೇಲೆ ಶಾರ್ಟ್ ಟೈಮಲ್ಲಿ ಬಿಸ್ನೆಸ್ ಮಾಡೋದು, ಸ್ಟಾಕ್ ಮಾರ್ಕೆಟ್ಗೆ ಹೋಗೋದು, ಅದು ಕೂಡ ಜೂಜಾಟನೇ. ಶಾರ್ಟ್ ಟೈಮ್ ಅಲ್ಲಿ ಆಟ ಆಡೋದು, ಇದೆಲ್ಲದಕ್ಕೂ ಹೋಗ್ಬೇಡಿ. ಆದಷ್ಟು ಕುಂಭರಾಶಿಯವರು ಎಚ್ಚರ. ಅದು ಈ ವಾರದಲ್ಲಿ ಎಷ್ಟು ದಿನ ಶುಭ ಗುರುಜಿ, ಎಷ್ಟು ದಿನ ಅಶುಭ ಅಂದಾಗ, ಈ ವಾರ 5 ದಿನ ಶುಭ ಕಾಲ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ನಿಮಗೆ ಬದಲಾವಣೆ ಆಗುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿ ಆಗುವಂಥದ್ದು, ಅಧಿಕಾರ ಪಡೆಯುವಂಥದ್ದು, ಮಧ್ಯ ವ್ಯಾಪಾರದಿಂದ ಲಾಭ, ದ್ರವ್ಯ ವ್ಯಾಪಾರದಿಂದ ಲಾಭ, ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರದಲ್ಲೆಲ್ಲ ಲಾಭ. ನಿಮಗೂ ಕೂಡ ಕುಂಭರಾಶಿಯವರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದ ತಕ್ಷಣ ಅಯ್ಯೋ ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ, ಯಾರು ಸಿಕ್ಕಿರಲ್ಲ, ಈಗ ಸಡನ್ ಆಗಿ ವಿವಾಹ ಮಾಡ್ಬಿಡ್ಬೇಕು. ಒಪ್ಪಿಗೆ ಆಗೋಯ್ತಾ? ಎಸ್, ಒಪ್ಪಿಗೆ ಆಗೋಯ್ತು. ನೀವೇ ಒಪ್ಕೊಂಡ್ಬಿಟ್ರಿ, ಕರೆಕ್ಟು. ಜ್ಯೋತಿಷ್ ಹತ್ರ ಯಾಕೆ ಹೋಗ್ತೀರಾ? ನೀವು ಒಪ್ಕೊಳ್ಳಿ. ಹುಡುಗನ್ಗೂ ಇಷ್ಟ ಆಗಿದೆ, ಹುಡುಗಿಗೂ ಇಷ್ಟ ಆಗಿದೆ, ನೀವೇ ಒಪ್ಕೊಂಡ್ಮೇಲೆ ನಮ್ಮ ಹತ್ರ ಬರುವಂತ ಅವಶ್ಯಕತೆ ಏನಿದೆ? ನೀವು ನನ್ನ ಹತ್ರ ಬರ್ಬೇಕು ಅಂದ್ರೆ ನಾನು ಬೇಡ ಅಂದ್ರೆ ನೀವು ಆಗ್ಬಾರ್ದು, ನೀವು ಆಗಿ ಅಂದ್ರೆ ಆಗ್ಬೇಕು. ಯಾಕೆಂದ್ರೆ ವಿವಾಹ ಆದ್ಮೇಲೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು, ನೀವು ಕಷ್ಟಪಟ್ಟು ದುಡ್ಡಿದ್ರಲ್ಲಿ ಮೇಂಟೆನೆನ್ಸು, ಅವ್ರಿಗೂ ಸುಖ ಇರಲ್ಲ, ನಿಮ್ಗೂ ಸುಖ ಇರಲ್ಲ. ಆ ಥರ ಸಮಸ್ಯೆಗಳಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇನ್ನು ವಾರದ ಕೊನೆ 2 ದಿನ ಅನಾವಶ್ಯಕ ಖರ್ಚು, ಏನೂ ಲಾಭವಿಲ್ಲದೆ ಓಡಾಟ, ಶೀಘ್ರ ಕೋಪ, ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರ್ರಿ. ಆತಂಕ ಹೆಚ್ಚಾಗುವಂಥದ್ದು. ಶಿವಂ ಸದಾ ಸಹಾಯತೆ, ಶಿವನ್ನ ಕಾಪಾಡು ಅಂತೇಳಿ 1 ಸೆಕೆಂಡಲ್ಲಿ ಬಂದು ಭಗವಂತ ನಿಮ್ಮನ್ನ ಕಾಪಾಡಲಿಲ್ಲ ಅಂದ್ರೆ ಕೇಳಿ. ಈ ವಾರ 5 ದಿನ ಶುಭ, ಮತ್ತೆ ವಾರದ ಕೊನೆ 2 ದಿನ ಶುಭ ಪ್ರಾಪ್ತಿ ಆಗಲ್ಲ.
ಹಾಗಾದ್ರೆ ಕುಂಭರಾಶಿಯವರು ಏನ್ ಮಂತ್ರ ಜಪ ಮಾಡ್ಬೇಕು? ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ಯಾವಾಗ್ಲೂ ಕೂಡ ರಾಶಿ ಚಕ್ರದಲ್ಲಿ ಕೊನೆ ರಾಶಿ ಯಾವುದು? ಮೀನ ರಾಶಿ. ಯಾರು ಮೀನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಇಷ್ಟು ದಿವಸ ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ನಿಮಗೆ ಮೆಂಟಲ್ ಪ್ರೆಷರ್ ಮಾಡಿದ್ದ. ಈಗ ನಿಮ್ಮ ಜನ್ಮ ರಾಶಿಗೆನೇ ಸಾಡೆ ಸಾತಿ ಶನಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಇನ್ನ ಮಾನಸಿಕವಾಗಿ ಒತ್ತಡ ಉಂಟಾಗುತ್ತೆ. ಆದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ 2ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಕುಟುಂಬದಲ್ಲಿರುವಂತಹ ದುಃಖನೂ ಕೂಡ ಕಮ್ಮಿ ಆಗುವಂತ ಸಾಧ್ಯತೆ. ಕೆಲವು ಕುಟುಂಬದಲ್ಲಿ ಯಾವಾಗಲೂ ಕೂಡ ಕಲಹ ಆಗುತ್ತೆ. ಯಾವ ವಿಷಯ ಕಲಹ ಆಗುತ್ತೆ? ಕೆಲವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಕಲಹಗಳಾಗುತ್ತೆ, ಕೆಲವ್ರಿಗೆ ವೈವಾಹಿಕ ಜೀವನ ಹೊಂದಾಣಿಕೆ ಆಗದೆ ಕಲಹಗಳಾಗತ್ತೆ. ಅದರಿಂದ ಮೀನರಾಶಿ ಜಾತಕರಿಗೆ ಈಗ ಸಾಡೆ ಸಾತಿ ನಡೀತಾ ಇದೆ. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು. ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮೀನರಾಶಿಯವರಿಗೆ ಗೌರವ ನಷ್ಟ, ಧನ ನಷ್ಟ ಅಥವಾ ಎದೆಯಲ್ಲಿ ನೋವು ಉಂಟಾಗುವಂಥದ್ದು, ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟೇ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ವಾರ ಒಟ್ಟು 4 ದಿನ ಶುಭ ಕಾಲ. ಸ್ನೇಹಿತರ ಭೇಟಿ ಉಂಟಾಗುವಂಥದ್ದು, ದೀರ್ಘಕಾಲದಿಂದ ಏನಾದರೂ ವ್ಯಾಧಿಗಳಿದ್ರೆ ಮುಕ್ತಿಯನ್ನ ಹೊಂದುತ್ತೀರಿ. ವಿವಾಹ ಭಾಗ್ಯ ಉಂಟಾಗುತ್ತೆ. ಮೀನರಾಶಿ ಜಾತಕರಿಗೆ ವಿವಾಹ ಭಾಗ್ಯ ಆದ ತಕ್ಷಣ ಯಾರಂದ್ರೆ ಅವನು ವಿವಾಹ ಆಗಬಾರ್ದು. ಇಬ್ಬರು ಜಾತಕಗಳನ್ನ ನೀವು ತೋರಿಸಿ ಹೊಂದಾಣಿಕೆ ಮ್ಯಾಚಿಂಗ್ ಮಾಡಬೇಕು. ಆರೋಗ್ಯ ಹೇಗಿರುತ್ತೆ, ಆಯುಷ್ ಹೇಗಿರುತ್ತೆ, ಸಂಪತ್ತು ಎಷ್ಟು ಬರುತ್ತೆ ಅವೆಲ್ಲ ನೋಡ್ಬೇಕಾಗುತ್ತೆ. ಏನೇನು ಸೇವೆಯಂತಹ ವೃತ್ತಿ, ಫೈನಾನ್ಷಿಯಲ್ ಹೆಲ್ಪ್ ಮಾಡುವಂಥದ್ದು, ಜನಗಳ ಸೇವೆ ಮಾಡುವಂಥದ್ದು, ಈ ತರ ಯಾರ್ಯಾರು ಸೇವೆಯಲ್ಲಿದ್ದೀರಿ ಪ್ರಮೋಷನ್ ಆಗುತ್ತೆ, ಉಲ್ಲಾಸವಾಗಿರ್ತೀರಿ, ಸಂತೋಷ ಹೆಚ್ಚಾಗುತ್ತೆ, ಧೈರ್ಯನೂ ಕೂಡ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಎಲ್ಲರೂ ಕೂಡ ಯಾರು ಮೀನರಾಶಿ ಜಾತಕರಿದ್ದೀರಿ, ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು. ಇಡೀ ವಿಶ್ವಕ್ಕೆ ಈಶ್ವರನೇ ದೊಡ್ಡವನು. ನಾವೆಲ್ಲ ಮನುಷ್ಯರು. ನನ್ನ ಭೂಮಿ, ನನ್ನ ಜಾಗ, ನನ್ನ ಜಲ. ನೋಡಿ, ಇವತ್ತು ಅಲೆಕ್ಸಾಂಡರ್ದು ಕತೆ ಕೇಳಿದಿರಿ. ಅಮೆರಿಕದಲ್ಲಿ ಇವತ್ತು US ಅಲ್ಲಿ ಇಬ್ಬರದು ಕಲಹ, ಇಲಾನ್ ಮಸ್ಕ್ ವರ್ಸಸ್ ಡೊನಾಲ್ಡ್ ಟ್ರಂಪ್ ಅಂತಾರೆ ಅಲ್ವಾ? ಹಾಗೆ ಮನೆಯಲ್ಲಿ ಕಲಹ ಆಗ್ಬಿಡುತ್ತೆ. ಇಡೀ ವಿಶ್ವವನ್ನ ಆಳ್ಬೇಕಾಗಿರೋನು ಈಶ್ವರ ಮತ್ತು ದೇವತೆಗಳು ಮಾತ್ರ, ಮನುಷ್ಯರಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.